ನಮಸ್ಕಾರ. ಬನ್ನಿ, ಇವತ್ತು ನಾವು ಹಿಮಾಚಲ ಪ್ರದೇಶದಲ್ಲಿರೋ ಒಂದು ತುಂಬಾನೇ ವಿಶೇಷವಾದ ದೇವಸ್ಥಾನದ ಬಗ್ಗೆ ಮಾತಾಡೋಣ. ಅದರ ಹೆಸರು ಶ್ರೀ ಚಿಂತಪೂರ್ಣಿ. ಆ ಹೆಸರಲ್ಲೇ ಒಂದು ಭರವಸೆ ಇದೆ ಅಲ್ವಾ? ಎಲ್ಲ ಚಿಂತೆಗಳನ್ನು ದೂರ ಮಾಡುವ ಭರವಸೆ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ದೈನಂದಿನ ಜೀವನದ ಒತ್ತಡ, ಟೆನ್ಷನ್, ಆತಂಕ ಇವೆಲ್ಲವನ್ನೂ ತೆಗೆದುಹಾಕೋ ಒಂದು ಜಾಗ ಇದ್ರೆ ಹೇಗಿರುತ್ತೆ? ಆಹಾ, ಈ ಪ್ರಶ್ನೆ ನಮ್ಮನ್ನ ಇವತ್ತಿನ ವಿಷಯದೊಳಗೆ ಕರ್ಕೊಂಡೋಗುತ್ತೆ. ಚಿಂತಪೂರ್ಣಿ, ಆ ಹೆಸರಲ್ಲೇ ಒಂದು ದೊಡ್ಡ ಶಕ್ತಿ ಇದೆ ನೋಡಿ. ಚಿಂತಾಪೂರ್ಣಿ ಅಂದ್ರೆ ಚಿಂತೆಗಳನ್ನ ಪೂರ್ತಿಯಾಗಿ ಸಂಪೂರ್ಣವಾಗಿ ದೂರ ಮಾಡೋವಳು ಅಂತ. ಇದೇ ನಂಬಿಕೆದ ಈ ಇಡೀ ದೇವಸ್ಥಾನದ ಅಡಿಪಾಯ. ಸರಿ, ಹಾಗಾದ್ರೆ ಈ ದೇವಸ್ಥಾನಕ್ಕೆ ಇಷ್ಟೊಂದು ಚೈತನ್ಯ, ಇಷ್ಟೊಂದು ಶಕ್ತಿ ಹೇಗ್ ಬಂತು? ಇದರ ಹಿಂದಿರೋ ನಂಬಿಕೆಗಳೇನು? ಬನ್ನಿ ಅದರ ಹೃದಯ ಭಾಗಕ್ಕೆ ಹೋಗಿ ನೋಡೋಣ. ಇಲ್ಲಿರೋ ಒಂದು ತುಂಬಾನೇ ಆಶ್ಚರ್ಯಕರವಾದ ವಿಷಯ ಏನಂದ್ರೆ, ಇಲ್ಲಿ ಪೂಜೆ ಮಾಡೋ ದೇವತೆಗೆ ಒಂದು ನಿರ್ದಿಷ್ಟ ಮುಖಾನೇ ಇಲ್ಲ. ಹೌದು, ಯಾಕಂದ್ರೆ ದೈವಿಕ ಶಕ್ತಿ ನಿರಾಕಾರವಾಗಿದ್ದಾಗ ಅದಕ್ಕೊಂದು ರೂಪ ಇರೋದಿಲ್ಲ. ಆಗ ಅದು ಯಾರದೇ ಚಿಂತೆಯಾಗಿರ್ಲಿ, ಯಾವುದೇ ಸಮಸ್ಯೆಯಾಗಿರ್ಲಿ ಅದ್ರ ಜೊತೆ ಬೆರೆಯೋಕ್ ಸಾಧ್ಯ. ಅದಕ್ಕೆ ಯಾವುದೇ ಗಡಿಗಳಿಲ್ಲ. ಇಲ್ಲಿ ಪೂಜೆಯ ಮುಖ್ಯ ಕೇಂದ್ರ ಒಂದು ಪವಿತ್ರ ಪಿಂಡ. ಇದು ಯಾರೋ ಕೆತ್ತಿರೋ ಮೂರ್ತಿ ಅಲ್ಲ, ಬದಲಾಗಿ ನಿಸರ್ಗದಲ್ಲೇ ಸಿಕ್ಕಿರೋ ಒಂದು ಕಲ್ಲು. ಇದನ್ನೇ ನಿರಾಕಾರ ದೇವತೆಯ ಸಂಕೇತ ಅಂತ ಪೂಜಿಸ್ತಾರೆ. ಅಂದ್ರೆ ದೈವೀಕ ಶಕ್ತಿ ಅನ್ನೋದು ಒಂದೇ ಒಂದು ರೂಪಕ್ಕೆ ಸೀಮಿತ ಅಲ್ಲ ಅನ್ನೋ ಒಂದು ಹಳೆಯ ತಾಂತ್ರಿಕ ವಿಚಾರಧಾರೆಯನ್ನ ಇದು ತೋರಿಸುತ್ತೆ. ಈ ದೇವಸ್ಥಾನ ಹೇಗೆ ಶುರುವಾಯಿತು ಅನ್ನೋದಕ್ಕೆ ಎರಡು ಮುಖ್ಯ ಕಥೆಗಳಿವೆ. ಒಂದು ಕತೆ ಪ್ರಕಾರ ಹನುಮಂತನೇ ದೇವಿಯ ಈ ಪಿಂಡವನ್ನ ಇಲ್ಲಿಗೆ ತಂದ ಅಂತ ಹೇಳ್ತಾರೆ. ಇನ್ನೊಂದು ಕತೆ ಇದನ್ನ ನೇರವಾಡಿ ಶಕ್ತಿಪೀಠಗಳ ಸಂಪ್ರದಾಯಕ್ಕೆ ಸೇರಿಸುತ್ತೆ. ಅಂದ್ರೆ ಸತೀದೇವಿಯ ದೇಹದ ಭಾಗ ಬಿದ್ದ ಜಾಗಗಳಲ್ಲಿ ಇದೂ ಒಂದು ಅಂತ ನಂಬಿಕೆ. ಓಕೆ, ನಂಬಿಕೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಈ ದೇವಸ್ಥಾನ ಇರೋ ಜಾಗ, ಅದರ ಸುತ್ತಮುತ್ತಲಿನ ಪರಿಸರ, ಅದು ಹೇಗೆ ಇಲ್ಲಿನ ಆಧ್ಯಾತ್ಮಿಕ ಅನುಭವಕ್ಕೆ ಶಕ್ತಿ ತುಂಬುತ್ತೆ ಅಂತ ನೋಡೋಣ. ಈ ದೇವಸ್ಥಾನ ಇರೋದು ಹಿಮಾಚಲ ಪ್ರದೇಶದ ಕೆಳ ಶಿವಾಲಿಕ್ ಬೆಟ್ಟಗಳ ಸಾಲಿನಲ್ಲಿ, ಸುಮಾರು 1100 ಅಡಿ ಎತ್ತರದಲ್ಲಿ. ಪಂಜಾಬ್ನ ಬಯಲು ಸೀಮೆಯಿಂದ ನಿಧಾನವಾಗಿ ಬೆಟ್ಟ ಹತ್ತಿ ಮೇಲೆ ಬಂದ್ರೆ ಈ ಜಾಗ ಸಿಗುತ್ತೆ. ಇದು ಬಯಲು ಸೀಮೆ ಸಂಸ್ಕೃತಿ ಮತ್ತು ಹಿಮಾಲಯ ಸಂಸ್ಕೃತಿಗಳು ಸಂಧಿಸೋ ಒಂದು ಅದ್ಭುತವಾದ ಜಾಗ. ಯೋಚನೆ ಮಾಡಿ ನೋಡಿ, ಭಕ್ತರು ಕಷ್ಟಪಟ್ಟು ಬೆಟ್ಟ ಹತ್ತಿ ಬರ್ತಾರಲ್ಲ, ಆ ದೈಹಿಕ ಶ್ರಮ ಒಂದು ರೀತಿ ತಮ್ಮ ಲೌಕಿಕ ಚಿಂತೆಗಳನ್ನೆಲ್ಲ ಕೆಳಗೆ ಬಿಟ್ಟು ಆಧ್ಯಾತ್ಮಿಕವಾಗಿ ಮೇಲೇರಿ ಬಂದ ಹಾಗೆ ಸಂಕೇತಿಸುತ್ತೆ. ಸರಿ, ಈಗ ಸ್ವಲ್ಪ ಇತಿಹಾಸದ ಪುಟಗಳನ್ನ ತಿರುಗೋಣ. ಈ ದೇವಸ್ಥಾನದ ಪಯಣ ಕಾಲಾನುಕ್ರಮದಲ್ಲಿ ಹೇಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಇದು ಶುರುವಾಗಿದ್ದು ಒಂದು ತುಂಬಾನೇ ಸರಳವಾದ ಬಯಲು ಗರ್ಭಗುಡಿಯಿಂದ. ಆಮೇಲೆ ಮಧ್ಯಕಾಲದಲ್ಲಿ ಶಕ್ತಿ ಪೂಜೆ ಪ್ರಸಿದ್ಧಿಯಾದಾಗ ಈ ದೇವಸ್ಥಾನಕ್ಕೂ ಪ್ರಾಮುಖ್ಯತೆ ಬಂತು. ಆಮೇಲೆ ಕಟೋಚ್ ರಾಜರು, ಮಹಾರಾಜ ರಣಜೀತ್ ಸಿಂಗ್ ಅವರಂತಹ ದೊಡ್ಡ ದೊಡ್ಡ ಆಡಳಿತಗಾರರ ಪ್ರೋತ್ಸಾಹ ಸಿಕ್ತು. ಕೊನೆಗೆ 1947ರ ನಂತರ ಇದು ಸರ್ಕಾರದ ಟ್ರಸ್ಟ್ ಅಡಿಯಲ್ಲಿ ಬಂತು. ಹಾಗಾದ್ರೆ ಇತಿಹಾಸವಾಯ್ತು. ಇವತ್ತಿನ ದಿನಗಳಲ್ಲಿ ಇಲ್ಲಿಗೆ ಬಂದ್ರೆ ಹೇಗಿರುತ್ತೆ? ಇಲ್ಲಿಗೆ ಬರೋ ಯಾತ್ರಾರ್ಥಿಗಳಿಗೆ ಯಾವ ತರಹದ ಅನುಭವ ಸಿಗುತ್ತೆ? ನಂಬೋಕೆ ಕಷ್ಟ ಆಗ್ಬಹುದು, ಆದ್ರೆ ನವರಾತ್ರಿ ಹಬ್ಬದ ಟೈಮಲ್ಲಿ ಲಕ್ಷಾಂತರ ಜನ, ಹೌದು ಲಕ್ಷಾಂತರ ಜನ ಭಕ್ತರು ಇಲ್ಲಿಗೆ ಬರ್ತಾರೆ. ಇದು ಇಲ್ಲಿರೋ ನಂಬಿಕೆ ಎಷ್ಟೊಂದು ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಈ ದೇವಸ್ಥಾನ ಇಡೀ ಉತ್ತರ ಭಾರತಕ್ಕೆ ಒಂದು ಮುಖ್ಯ ಆಧ್ಯಾತ್ಮಿಕ ಕೇಂದ್ರ. ಮುಖ್ಯವಾಗಿ ಪಂಜಾಬ್, ಹಿಮಾಚಲ, ಹರಿಯಾಣ ಹಾಗೆ ದಿಲ್ಲಿಯಿಂದ ಅತಿ ಹೆಚ್ಚು ಜನ ಭಕ್ತರು ಇಲ್ಲಿಗೆ ಬರ್ತಾರೆ. ಇಲ್ಲಿನ ಪೂಜಾ ವಿಧಾನಗಳು ತುಂಬಾನೇ ಸರಳ, ಆದ್ರೆ ಅದರ ಹಿಂದಿನ ಅರ್ಥ ಮಾತ್ರ ತುಂಬಾನೇ ಆಳ. ದೇವಿಗೆ ಕೆಂಪು ಬಟ್ಟೆ ಅಥವಾ ಚುಂದ್ರಿ ಅರ್ಪಿಸೋದು, ನಮ್ಮ ಅಹಂಕಾರದ ಸಂಕೇತವಾದ ತೆಂಗಿನಕಾಯಿಯನ್ನ ಒಡೆಯೋದು, ಆಮೇಲೆ ಬೆಳಿಗ್ಗೆ ಸಂಜೆ ನಡೆಯೋ ಆರತಿಯಲ್ಲಿ ಭಾಗವಹಿಸೋದು, ಇವೆಲ್ಲ ಇಲ್ಲಿನ ಮುಖ್ಯ ಆಚರಣೆಗಳು. ಒಂದು ವೇಳೆ ಇಲ್ಲಿಗೆ ಹೋಗೋ ಪ್ಲಾನ್ ಇದ್ರೆ ಕೆಲವು ಟಿಪ್ಸ್. ನವರಾತ್ರಿ ಟೈಮ್ ಬೆಸ್ಟ್ ಅಂತಾರೆ. ಜನ ಜಾಸ್ತಿ ಇರೋವಾಗ ಆದಷ್ಟು ಬೆಳಗ್ಗೆ ಬೇಗ ಹೋದ್ರೆ ದರ್ಶನ ಚೆನ್ನಾಗಿ ಆಗುತ್ತೆ. ಚಂಡೀಗಢದಿಂದ ಹೋಗೋಕೆ ಒಳ್ಳೆ ರೋಡ್ ಕನೆಕ್ಷನ್ ಇದೆ. ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಈ ಸ್ಥಳಕ್ಕೆ ಯಾಕೆ ಇಷ್ಟೊಂದು ಶಾಶ್ವತವಾದ ಶಕ್ತಿ ಇದೆ? ಇದರ ರಹಸ್ಯ ಏನು? ನಾವು ಮಾತಾಡಿದ ಎಲ್ಲಾ ವಿಷಯಗಳನ್ನ ಒಟ್ಟು ಸೇರಿಸಿ ನೋಡೋಣ ಬನ್ನಿ. ಈ ದೇವಸ್ಥಾನ ಯಾಕೆ ಇವತ್ತಿಗೂ ಅಷ್ಟೊಂದು ಪ್ರಬಲವಾಗಿದೆ ಅಂದ್ರೆ 4 ಮುಖ್ಯ ಕಾರಣಗಳಿವೆ. 1, ಇದರ ಹಿಂದಿರೋ ನಿರಂತರ ಇತಿಹಾಸ. 2, ಬೆಟ್ಟದ ಮೇಲಿರೋ ಪವಿತ್ರವಾದ ಜಾಗ. 3, ನಿರಾಕಾರ ದೇವತೆಯ ಮೇಲಿರೋ ಆಳವಾದ ನಂಬಿಕೆ. ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಚಿಂತೆಗಳನ್ನು ದೂರ ಮಾಡ್ತೀನಿ ಅನ್ನೋ ಕಾಲಾತೀತ ಭರವಸೆ.
ಕೊನೆಗೆ ಹೇಳೋದಾದ್ರೆ ಈ ದೇವಸ್ಥಾನದ ಇಡೀ ಸಾರಾಂಶವನ್ನ ಒಂದೇ ವಾಕ್ಯದಲ್ಲಿ ಹೇಳ್ಬೋದು. ಇದು ಮಾನವನ ಮನಸ್ಸಿನ ಸಂತೈಸುವ ನಂಬಿಕೆ. ಹೋಗ ಮುಂಚೆ ಒಂದು ಪ್ರಶ್ನೆ. ಒಂದು ಜಾಗಕ್ಕೆ ಶಕ್ತಿ ಎಲ್ಲಿಂದ ಬರುತ್ತೆ? ಅದರ ಇತಿಹಾಸದಿಂದನಾ, ಅಲ್ಲಿರೋ ಜನರ ನಂಬಿಕೆಯಿಂದನಾ, ಅಥವಾ ನಮ್ಮ ಮನಸ್ಸಿನಲ್ಲೇ ಇರೋ ಶಾಂತಿಯ ಹುಡುಕಾಟದಿಂದನಾ? ಯೋಚನೆ ಮಾಡಿ.